ಎಲ್ಲರಿಗೂ ನಮಸ್ಕಾರ. ನಮ್ಮ ಗುಡಿಬಂಡೆ ತಾಲೂಕಲ್ಲಿ ಗುಡಿಬಂಡೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಆಗಸ್ಟಲ್ಲಿ ಒಂದು ಥೆಫ್ಟ್ ಕೇಸ್ ರಿಪೋರ್ಟ್ ಆಗಿದೆ. ಆ ಕೇಸಲ್ಲಿ ನಮಗೆ ಒಬ್ಬರು ಆರೋಪಿ ನಾಗೇಂದ್ರ ಸಿಕ್ಕಿದೆ. ಅವರದು ಏಜ್ ಅರೌಂಡ್ 21 ಇಯರ್ಸ್ ಇದೆ. ಇವರು ಮೊದಲೇ ಇವರ ಮೇಲೆ ಒಂದು ಪಾಕ್ಸೋ ಕೇಸ್ ಕೂಡ ಇದೆ. ಪಾಕ್ಸೋ ಕೇಸಲ್ಲಿ ಕೂಡ ಅವರು ಎಬ್ಸ್ಕೊಂಡೇ ಆಗಿದ್ದಾರೆ. ಈಗ ನಮಗೆ ಅವರು ಸಿಕ್ಕಿದೆ. ಸೊ ನಮ್ಮ ಇನ್ವೆಸ್ಟಿಗೇಷನ್ ಪ್ರಕಾರ ಟೋಟಲ್ ನಮ್ಮಲ್ಲಿ ಡಿಸ್ಟ್ರಿಕ್ಸಲ್ಲಿ ಟೋಟಲ್ 8 ಕೇಸಸ್ ಇವರು ಥೆಫ್ಟ್ ಮಾಡಿದ್ದಾರೆ. ಸೊ ಚೇಲೂರಲ್ಲಿ ಕೇಸಸ್ ಇದೆ ಮತ್ತು ಜೊತೆಗೆ ನಮ್ಮ ಗುಡಿಬಂಡೆ ತಾಲೂಕಲ್ಲಿ ಕೇಸಸ್ ಇದೆ ಇವರ ಮೇಲೆ. ಸೊ ಟೋಟಲ್ 8 ಕೇಸಸ್ ಈಗ ಪತ್ತೆ ಆಗಿದೆ. ಅವರಿಂದ ಟೋಟಲ್ ನಾವು 152 ಗ್ರಾಮ್ದು ಗೋಲ್ಡ್ದು ರಿಕವರಿ ಮಾಡಿದ್ದೀವಿ, 496 ಗ್ರಾಮ್ ಸಿಲ್ವರ್ದು ರಿಕವರಿ ಮಾಡಿದ್ದೀವಿ ಮತ್ತು 2 ಬೈಕ್ ರಿಕವರಿ ಮಾಡಿದ್ದೀವಿ. ಸೊ ಇನ್ ಟೋಟಲ್ ಅರೌಂಡ್ 12.5 ಲ್ಯಾಕ್ದು ರಿಕವರಿ ಆಗಿದೆ ಇವರಿಂದ. ಬೇರೆ ಯಾವುದು ಇನ್ವಾಲ್ವ್ಮೆಂಟ್ ಇದೆ ಅದು ಕೂಡ ನಾವು ಚೆಕ್ ಮಾಡ್ತಾ ಇದ್ದೀವಿ. ನೋಡಿ, ಇವರು MOB ಇದ್ದಾರೆ. ಮೊದಲಿಂದ ನಮ್ಮ MOBಯಲ್ಲಿ ಇವ್ರದ್ದು ಎಂಟ್ರಿ ಇದೆ. ಇವರು ಒಂದು ಪಾಕ್ಸೋ ಕೇಸಲ್ಲಿ ಬಿಲೋ 18 ಇಯರ್ಸ್ ಮೈನರ್ ಹುಡುಗಿ ಜೊತೆಗೆ ಹೋಗಿ ಎಬ್ಸ್ಕೊಂಡಿಂಗ್ ಆಗಿದ್ದಾರೆ. ಸೊ ಆಮೇಲೆ ಎಬ್ಸ್ಕೊಂಡಿಂಗ್ ಆಗಿ ನಮಗೆ ಸುಮಾರು ದಿನ ನಾವು ಇವರಿಗೆ ಸರ್ಚ್ ಮಾಡಿದ್ದೀವಿ, ನಮಗೆ ಸಿಗಲ್ಲ. ಇವರು ಇನ್ನೂ ಟ್ರಕ್ ಡ್ರೈವರ್ ಆಗಿ ಕೂಡ ಕೆಲಸ ವಗैरह ಮಾಡ್ತಾ ಇದ್ದಾರೆ. ಸೊ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ. ಈ ಕಾರಣ ಬಗ್ಗೆ ನಮಗೆ ಸಿಗಲ್ಲ. ಬಟ್ ನಮಗೆ ಲಾಸ್ಟ್ ವೀಕ್ ಒಂದು ಖಚಿತ ಮಾಹಿತಿ ಸಿಕ್ಕಿದೆ. ಸೊ ಇವರಿಗೆ ನಾವು ನಮ್ಮ ಡಿಸ್ಟ್ರಿಕ್ಟ್ ಬಾರ್ಡರಲ್ಲಿ ನಾವು ಅರೆಸ್ಟ್ ಮಾಡಿದ್ದೀವಿ. ವಾಪಸ್ ಬಂದಿದ್ದಾರೆ ಬೇರೆ ಕೆಲಸಕ್ಕೆ. ಸೊ ಆ ಟೈಮ್ಗೆ ಅರೆಸ್ಟ್ ಮಾಡಿ ಇಂಟರಿಗೇಷನ್ ಮಾಡಿದ್ದೀವಿ ಪಾಕ್ಸೋ ಕೇಸಲ್ಲಿ. ಆಮೇಲೆ ನಮಗೆ ಪತ್ತೆ ಆಯಿತು ಕಿ ಇವ್ರದ್ದು ಎಲ್ಲ ಈ 8 ಕೇಸಸಲ್ಲಿ ಕೂಡ ಥೆಫ್ಟಲ್ಲಿ ಇನ್ವಾಲ್ವ್ ಇದ್ದಾರೆ ಇವರು. ಎಜುಕೇಶನ್ ಏನು ಮಾಡಿದ್ರು ಸರ್? ಇವರು ಮೋಸ್ಟ್ಲಿ ಸ್ಕೂಲ್ ಡ್ರಾಪ್ ಔಟ್ ಇದ್ದಾರೆ, ಎಜುಕೇಷನ್ ಏನು ಮಾಡಲ್ಲ. ಮತ್ತು ಇದು ಲೇಬರ್ ಆಗಿ ಟ್ರಕ್ ಡ್ರೈವರ್ ಆಗಿ ಈ ಥರ ಕೆಲಸ ಮಾಡ್ತಾ ಇದ್ದಾರೆ. ಮಾಡಿ ಏನು ಮಾಡ್ತಾರೆ ಸರ್? ದುಡ್ಡೆಲ್ಲ ಕ್ಲಾಸ್ ನಾರ್ಮಲ್ ಇದು ಲೈಫ್ ಸ್ಟೈಲ್ ಬೇಸಿಕ್ಲಿ ಖರ್ಚು ಮಾಡ್ತಾರೆ. ಒಳ್ಳೆಯದು ಮೊಬೈಲ್ ತಗೊಳ್ತಾರೆ, ಒಳ್ಳೆಯದು ಬಟ್ಟೆ ವಗैरह ತಗೊಳ್ತಾರೆ ಮತ್ತು ಲಕ್ಸರಿ ಐಟಮ್ಸ್ಗೆ ಖರ್ಚು ಮಾಡ್ತಾರೆ, ಹೋಟೆಲ್ಸ್ ವಗैरहಗೆ ಹೋಗ್ತಾರೆ, ಈ ಥರ ಖರ್ಚು ಮಾಡ್ತಾ ಇದ್ದಾರೆ.